ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಧನುಷ್ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಮತ್ತೊಂದು ವಿಡಿಯೋಗೆ ಏನಪ್ಪ ಅಂದರೆ ಇವತ್ತು ನಮ್ಮೂರಲ್ಲಿ ಮಹದೇಶ್ವರನ ಆರಾಧನೆ ಇತ್ತು. ಅದರಿಂದ ಎಲ್ಲ ಅಕ್ಕಿ ಎತ್ಕೊಂಡು ಸೌದೆ ಎತ್ಕೊಂಡು ಒಳೆ ಹೋಗಿ ಹೊರ ಮಾಡಬೇಕು. ಸಾಯಂಕಾಲ ಹೊತ್ತು ಅಂದ್ಬಿಟ್ಟು ಎಲ್ಲ ಸಿದ್ಧತೆ ಮಾಡ್ಕೊಂಡು ತೊಗೊಂಡೋಗ್ತಾಯಿದ್ದು. ಆಲ್ರೆಡಿ ಸಾಯಂಕಾಲ ಆಗಿತ್ತು. ಅದಕ್ಕೆಲ್ಲ ಹೋಗಿ ಸ್ನಾನ ಮಾಡಿಕೊಂಡು ಹಳಸಿನಕಾಯಿ ಪಚ್ಚಡಿ ಪಲ್ಯ ಮಾಡ್ತಾಯಿದ್ದು. ಪಲ್ಯಕ್ಕೆಲ್ಲ ಇದು ಮಾಡಿ 3 ಒಲೆ ಹಾಕಿದ್ದಾರೆ. ಈಗೆಲ್ಲ ಗ್ಯಾಸ್ ಪ್ರಾಬ್ಲಮ್ ಇದೆ, ಒಲೆಯಿಂದಲೇ ಮಾಡ್ತಾಯಿದ್ದೀವಿ. ಅದೇ ಈಶ್ವರನ ಗುಡಿ ಪಕ್ಕನೇ ಮಾಡಬೇಕು. ಹಳಸಿನಕಾಯಿ ಸಿದ್ಧತೆಗಳು ಬೇಕಾದಷ್ಟು ನಡೀತಾ ಇದೆ. ನಾವು ಎಲ್ಲ ಹೋಗಿ ತರಕಾರಿ ಎಲ್ಲನೂ ಹಚ್ಚಿ ಎಲ್ಲನೂ ಮುಗಿಸಿದ್ದಾಯಿತು. ಆಮೇಲೆ ಈಗ ಹಳಸಿನಕಾಯಿ ಕಿಚನ ಅಂತ ಹೋಗ್ತಾ ಇದ್ದೋ. ಸಖತ್ತಾಗಿ ಭರ್ಜರಿಯಾಗಿ ಅಡುಗೆ ಮಾಡ್ತಾವ್ರೆ ಎಲ್ಲ ಸೇರಿಕೊಂಡು. ನಾವು ಅಲ್ಲಿ ಜಾಯ್ನ್ ಆಗಿ ಎಲ್ಲ ನಾವು ಉರಿ ಹಾಕೋದೆಲ್ಲ ಮಾಡ್ತಾ ಹೊರಟು. ಪಕ್ಕದಲ್ಲೇ ಮಾವಿನ ಸೊಪ್ಪು ಬಾಳೆಕಂದ ಎಲ್ಲ ತಗೊಂಬಂದು ಇಲ್ಲಿ ಚಪ್ರ ಹಾಕಿ ಇಲ್ಲೇ ಮತ್ತೆ ಮಹದೇಶ್ವರನ ಗದ್ಗೆ ಅಂತ ಮಾಡೋದು. ಇಲ್ಲಿ ಗದ್ಗೆ ಉಡೋದು. ಇಲ್ಲಿ ಸಿದ್ಧತೆ ಮಾಡ್ತಾರೆ. ಸುಮಾರು ಒಂದು 20-30 ಜನ ಸೇರಿಕೊಂಡು ಎಲ್ಲನೂ ರೆಡಿ ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲ ಊರವರೆಲ್ಲ ಬರ್ತಾರೆ. ಅದ್ಭುತವಾಗಿರುತ್ತೆ ಪ್ರಸಾದ ಎಲ್ಲವ. ಆಲ್ರೆಡಿ ನಮ್ಮ ದೊಡ್ಡಪ್ಪ ಅವರೆಲ್ಲ ಸೇರಿಕೊಂಡು ಚಪ್ರ ಹಾಕ್ತಾವ್ರೆ. ಗದ್ಗೆ ಎಲ್ಲ ಕಟ್ಟಿ ಚಪ್ರ ಹಾಕಿ ರೆಡಿ ಮಾಡ್ತಾರೆ. ಮಾಡ್ಕೊಂಡ್ರಿ ದೊಡ್ಡಪ್ಪ ಮಾಡ್ಬೇಕು. ಮಾಡ್ತಾ ಇರ್ತೀನಿ ಹಂಗೆ ಕೈ ನಮ್ಮ ದೊಡ್ಡಪ್ಪ ಬೇರೆ ಫೈನಲ್ ಟಚ್ ಅಪ್ ಕೊಡ್ತೀನಿ ಅಂತ ಎಲ್ಲ ತೋರಿಸ್ತಾ ಐತೆ. ಸರಿ ಬಿಡಿ ದೊಡ್ಡಪ್ಪ. ಅಡುಗೆ ಎಲ್ಲ ಸಿದ್ಧ ಆಗೈತೆ. ಇನ್ನೇನು ಹಳಸಿನಕಾಯಿ ಪಲ್ಯ ಬೇಯಬೇಕು. ಎಲ್ಲರಿಗೂ ಹೊಟ್ಟೆ ಹಸು. ಎಲ್ಲ ರಾತ್ರಿ 10 ಗಂಟೆ 10:30 ಆಗಿದೆ. ಹೊಟ್ಟೆ ಹಸು ತಲೆ ರಾತ್ರಿ ಜನಗಳೆಲ್ಲ ಮಕ್ಕಳೆಲ್ಲ ಬಿಟ್ಬಿಟ್ಟವ್ರೆ. ಮಕ್ಕಳೆಲ್ಲ ಸೈಡೆಲ್ಲ ಆಟ ಆಡ್ತಾವ್ರೆ. ಅಂತೂ ಇಂತೂ ಮಹದೇಶ್ವರ ಮಡ್ಗೆ ಅಂತ ಪ್ಲೇಸ್ ಜಾಗ ಎಲ್ಲ ಚಪ್ರ ಹಾಕಿ ಮಾವಿನ ಸೊಪ್ಪೆಲ್ಲ ಕಟ್ಟಿ ರೆಡಿ ಮಾಡಿದ್ದಾಯಿತು. ಫೋಕಸ್ ಲೈಟು ಬಂದು ಬಿದ್ದಿದ್ದಾಯಿತು. ಆದರೂ ನಮ್ಮೂರಲ್ಲೇ ಒಂಥರ ಚಂದ. ಯಾವುದೇ ಒಂದು ಕಾರ್ಯನೂ ಬರೋದಿಲ್ಲ, ಎಲ್ಲನೂ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಬೇಸತ್ತಿ ಎಲ್ಲ ಕುತ್ಕೊಂಡು ಊಟ ಮಾಡೋಕ್ಕೆ ಕಾಯ್ತಾ ಇದ್ದೀವಿ. ಸಾಂಬಾರೆಲ್ಲ ಮಾಡೈತೆ. ನೀರು ಮುಳುಗಿದ್ದಾರೆ. ಇನ್ನೇನು ಪಲ್ಯ ರೆಡಿಯಾಗಿದೆ. ಇನ್ನೇನು ಪೂಜೆಗೆ ಈಗೆಲ್ಲ ಒಳೆ ತೆಗಿ ದೇವ್ರ ತರೋಕ್ಕೆ ಕಳಸ ದೇವ್ರು ಮಾಡ್ಕೊಂಡು ತಗೊಂಬರೋಕ್ಕೆ ಹೊರಡ್ಬೇಕು. ಎಲ್ಲ ಸಿದ್ಧತೆ ಮಾಡಿಕೊಂಡು ಇನ್ನೇನು ಹೊರಟು. ನಮ್ಗಂತೂ ಮಾತ್ರ ಹಳಸಿನಕಾಯಿ ಪಲ್ಯ ಮಾತ್ರ ಕೆದ್ಕೊಂತ ಬಿಡ್ತಾ ಇಲ್ಲ. ಅಂಡತ್ತೀನಿ ಅಂತ ಆ ಕಡೆ ಈ ಕಡೆ ಜಾಸ್ತಿ ಕೆದಕ್ತಾ ಅವನು. ಸರಿ ಹಂಗೆ ಎಲ್ಲ ಹೋಗಿ ದೇವ್ರ ತರೋಣ ಅಂತ ಎಲ್ಲರನ್ನೂ ಕರ್ಕೊಂಡು ಹೊಳೆ ಹತ್ರ ಎಲ್ಲ ಆಗೋದು. ಅಲ್ಲಿ ಈಶ್ವರ ಗುಡಿ ಪಕ್ಕನೇ ಭಾಳ ನಿಷ್ಠೆ ನಿಯಮದಿಂದ ರಾತ್ರಿ 10-11 ಗಂಟೆಗೆ ಹೋಗಿ ತಗೊಂಡ್ಬಂದು ಕೀಗಳೆಲ್ಲ ಸದ್ದಾಡುತ್ತದೆ ಅಂತಾರಲ್ಲ, ಆ ಟೈಮ್ಗೆ ಹೋಗಿ ಎಲ್ಲ ಮಾಡಬೇಕು. ಎಲ್ಲ ನಿದ್ದೆಗಟ್ಟಿ ಜೋಗಿಸ್ತಾರೆ ಪಾಪ. ಭಯ ಆಯ್ತಲ್ಲ ಧನು ಬೇರೆ ಕೆಳಗೆ ಹಿಡಿತಾನೆ. ಬಾಳೆಕಂದು ಮತ್ತೆ ಅಂಬಾಳೆ ಮತ್ತು ಬಿಲ್ಪತ್ರೆ ತಗೊಂಡು ರೆಡಿ ಮಾಡಾಯಿತು. ಐನರೆಲ್ಲ ಕಳಸ ಹೊಡೋಕೆ ಇದು ಮಾಡ್ತಾಯಿದ್ರು. ಆಲ್ರೆಡಿ ಕಳಸನೂ ಹೊಡ್ಕೊಂಡಿದ್ದಾಯಿತು. ಎಲ್ಲ ರೆಡಿ ಮಾಡಿ ಫೋಟೋಕ್ಕೆಲ್ಲ ಹಾರ ಹಾಕಿ ಇನ್ನೇನು ಪೂಜೆ ಮಾಡೋ ಸಮಯ ಆಯಿತು. ಹಂಗೆ ಗಂಗೆ ಪೂಜೆ ಮಾಡ್ಕೊಬರೋಗಿ ಅಂತ ಅಲ್ಲೊಂದಿಬ್ಬರನ್ನ ಗಂಗೆ ಪೂಜೆ ಮಾಡಕ್ಕೆ ಕಳಿಸ್ತು.
ಏನಪ್ಪ ಅಂದರೆ ದೇವರು ಮಹದೇಶ್ವರ ಪರ ಮಾಡಿದ್ರೆ ಊರಲ್ಲಿ ಮಳೆ ಬೆಳೆ ಚೆನ್ನಾಗಾಗುತ್ತೆ ಅಂತ ಮಾಡ್ತಾಯಿದ್ದೀವಿ. ನಮ್ಮೂರಲ್ಲಿ ಆಲ್ರೆಡಿ 2 ವರ್ಷ ಆಗಿತ್ತು, ಅದರಿಂದ ಈ ವರ್ಷ ಮಾಡ್ತಾಯಿದ್ದೀವಿ. ಎಲ್ಲ ಸೇರಿಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದಾಯಿತು, ನೀವು ಹೊರಡಬೇಕು. ಗಂಗೆ ಪೂಜೆನೂ ರೆಡಿ ಆಯಿತು, ಎಲ್ಲ ಮಾಡಿ ಆಯಿತು, ಎಲ್ಲ ಜನಗಳೆಲ್ಲ ಬಂದಿದ್ದಾಯಿತು. ಯಾರೋ ಅಸೋಣ ಉಗ್ರ ಸಾಕೋಗೆ ಸುತ್ತದೆ ಕಣಿ ಜನ ಕಣಿ ಬಿಡಿ ಜನ ಕಣಿ ಅಲ್ಲೇ ಸಿಕ್ಸ್ಬಿಡು. ಈಗ ಒಬ್ರು ಗೌರ್ಮೆಂಟ್ ಗಣಪತಿ ಇಟ್ಕೊಳ್ಳಿ, ಹಿಂದೆಯಿಂದ ಬಿಡಬೇಡ, ಮುಂದಕ್ಕೆ ಹೋಗು. ಹಾಗೆ ದೇವ್ರನ್ನ ಜಪಿಸ್ಕೊಂಡು ಮೇಲ್ಗಡೆ ಗದ್ಗೆ ಗಂಟ ಹಂಗೆ ಮಾದಪ್ಪನ ಆರಾಧನೆ ಮಾಡ್ಕೊಂಡು ಕರ್ಕೊಂಬತ್ತಾ ಇದ್ದು. ತಗೊಂಡಿಂದ ಇಟ್ಕೋ, ತಗೊಂಡಿಂದ ಇಟ್ಕೋ. ಫೈನಲಿ ನಾನು ದೇವರೆಲ್ಲ ಗದಿಗೆ ಕೊಡಿಸಿದ್ದಾಯಿತು, ಎಲ್ಲ ಬಂದು ಕೈ ಮುಕ್ಕೊಂಡಿದ್ದಾಯಿತು, ಎಲ್ಲ ಅನುದಾನ ನಡೆಸ್ಕೊಂಡು ಊಟ ಮಾಡಿಕೊಂಡು ಮನೆ ಕಡೆ ಬಂದು ಏನಂದ್ರೆ ದೇವ್ರನ್ನ ತೋರ್ಸೋಕ್ಕೆ ಎಲ್ಲ ಬೈ ಆಗ್ಬಿಟ್ಟು ಅದರಿಂದ